ವ್ಯಕ್ತಿ ಬದುಕುವಂಗೆ ಹೇಳ್ಕೊಳಂಗಿಲ್ಲ. ಸುಳ್ಳು ಹೇಳುವಂಥ ಒಬ್ಬ ಏನೋ ಒಬ್ಬ ಆರೋಪಗಳಿಗೆ ಮತ್ತೆ ಹೊಸ ಹೊಸ ಬರ್ತಾ ಇದ್ದಾವೆ, ನೋಡಿದ ಮೇಲೆ ಮಾಡ್ತಾ ಇದ್ದಾರೆ. ಇದರರ್ಥ ಎಲ್ಲ ಕುಡುಕರ ಎಲ್ಲರೂ ಲಫಂಗರು ಕೆಲವೊಂದು ವಿಷಯದಲ್ಲಿ ಇರ್ಬೋದು. ಆದರೆ ಈ ಸತ್ಯಗಳಲ್ಲಿ ಅವರನ್ನು ಅಥವಾ ಅವರು ಸ್ವತಃ ಇಷ್ಟೆಲ್ಲ ಇದ್ದ ವ್ಯಕ್ತಿ ಅವತ್ತು ಅವ್ರ ಕಡೆಯಿಂದ ಇವತ್ತು ಇವ್ರ ಕಡೆ ಬಂದ ರೊಕ್ಕ ಕೊಡ್ತಾನೋ ಮತ್ತೊಂದು ಬೆದರಿಕೆ, ಅದು ಜೀವದ ಬೆದರಿಕೆ, ಅದು ಪೊಲೀಸ್ ಕಸ್ಟಡಿ ಬೆದರಿಕೆ ಬಂದಿದ್ದಾನೆ. ಒಟ್ಟಿನಲ್ಲೇ ಮತ್ತಷ್ಟು ಗೊಂದಲ ಆಯಿತು. ಆದರೆ ತನಿಖೆ ಮಾತ್ರ ಆರಂಭ ಆಗಿದೆ. ತನಿಖೆ ಯಾವ ರೂಪ ಪಡಿಬೋದು, ಏನಾಗ್ಬೋದು, ಅದು ಪೂರ್ಣ ಬಂದಾಗ ಹೆಗ್ಡೆಯವರಾಗಿರ್ಬೋದು, ತಿಮ್ರೋಡಿ ಆಗಿರ್ಬೋದು ದೋಷ ಮುಕ್ತರು. ಅಲ್ಲಿವರೆಗೆ ಇವ್ರ ಮೇಲೆ ಇನ್ನೂ ಸಂಶಯದ ಕಣ್ಣು. ಇವ್ರು ಯಾಕೆ ಮಾಡ್ತಾಯಿದ್ದಾರೆ ತಿಮ್ರೋಡಿ ಮತ್ತು ಅವ್ರಿಗೆ ಸಂಘಟನೆ, ಹೆಗ್ಡೆಯವ್ರು ಯಾಕೆ ಅದು ಪೂರ್ವ ಸತ್ಯ ಹೇಳ್ತಾ ಇಲ್ಲ, ಇಬ್ಬರ ಮೇಲೆ ಸಂಶಯ ಇರುವಂಥದ್ದು. ಅದನ್ನು ಮಾಡಿದಂಥ ಕೆಲಸ ಇವತ್ತು ಸಿದ್ದರಾಮಯ್ಯರಿಗೆ SITಗೆ ಸಲ್ಲುವಂಥದ್ದು. ಪೂರ್ವ ಸತ್ಯ ಹೊರಗೆ ಬರಲಿ, ಯಾವುದಾದ್ರೂ ಬಂದಾಗ ಗೊತ್ತು ಹಾಗೆ ಆಗ್ತದೆ. ಅಲ್ಲಿವರೆಗೆ ಮಾತ್ರ ಇನ್ನೂ ಆರೋಪಗಳ ಒಂದು ಏನೋ ಬಾಧಗಳ ಮಧ್ಯದಲ್ಲೇ ತಿಮ್ರೋಡಿ ಪ್ಲಸ್ ಹೆಗ್ಗಡೆ ಇರುವಂಥದ್ದು ಅಂತ ಹೇಳ್ತಾ ಅಲ್ಲಿವರೆಗೆ ನಾವೆಲ್ಲರೂ ಸಮಾಧಾನ ತೊಗೊಂಡು ಹೋಗ್ಬೇಕು. ಇಲ್ಲಿ ಯಾರ್ಯಾರು ಪಾವಿತ್ರ್ಯತೆ ಹಾಳು ಮಾಡ್ತಾ ಇಲ್ಲ. ಇದು ಆಗೋದ್ರಿಂದ ಯಾರು ಸ್ವಚ್ಛ ಆಗ್ತದೆ. ಆಗ ಕ್ಲಿಯರ್ ಪಿಕ್ಚರ್ ಬಂದಾಗ ಸಹಜವಾಗಿ ಅದು ಧರ್ಮಕ್ಷೇತ್ರನ ಅದು ಬೆಳೀತಾ ಹೋಗ್ತದೆ. ತಪ್ಪಿತಸ್ಥರ ಶಿಕ್ಷೆ ಕೊಟ್ಟಂಥ ಒಂದು ಏನಪ್ಪ ಅಂದ್ರೆ ಸ್ಥಳನೂ ಅದಾಗೋದ್ರಿಂದಾಗೆ ಇನ್ನಷ್ಟು ಅದರ ಬಗ್ಗೆ ಕೀರ್ತಿ ಪದಕ್ಕೆ ಮೇಲೆ ಸ್ಟಾರ್ತದ ವಿನಃ ಅದಕ್ಕೆ ಅಪವಿತ್ರ ಆಗ್ತದೆ, ಅಧರ್ಮ ಆಗ್ತದೆ, ಮತ್ತೇನೂ ಆಗ್ತದೆ ಅಂತ ಏನು ಪ್ರಚಾರ ಮಾಡ್ತಾಯಿದೆ ಅನ್ನೋದು ರೀತಿ ಅಪಪ್ರಚಾರನ ಅದ್ಯಾವುದೂ ಆಗೋದಿಲ್ಲ. ಯಾಕಂದ್ರೆ ಸತ್ಯ ಎಲ್ಲಂಗಿದ್ದು ದೊಡ್ಡದನ್ನು ಅಂತ ಮಾತು ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. H60 ನ್ಯೂಸ್ ಸಿದ್ದರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.